ಓ ಗುಲಾಬಿ ಅಕ್ಕ ಬಾರಕ್ಕ ಬಾ ಏನ್ ಬೇಕು? ಏನೂ ಇಲ್ಲ, 1 kg ಸಕ್ಕರೆ, ಆಮೇಲೆ ಟೀ ಪುಡಿ, ಬೆಲ್ಲ, ಆಮೇಲೆ ಒಂದಿಷ್ಟು ಮೈದಾ ಹಿಟ್ಟು ಎಲ್ಲ ಬೇಕಾಗಿತ್ತಪ್ಪ. ಒಂದು ಓ ಹೌದಾ, ಇನ್ನೇನ್ ಬೇಕು? ಅದೇ ಜೀರಿಗೆ, ಸಾಸಿವೆ, ಆಮೇಲೆ ಏನು ನೆನೆಸ್ಕೊಂಡೆ ಕಣಪ್ಪ, ಮರ್ತೆ ಹೋತು. ಯಾತು ನೆನೆಸ್ಕೊಂಡೆ, ಯಾತು ಅಂದರೆ ಇದು ಮೆಣಸು ಇದಾವ. ಓ ಹೌದಾ, ಹ್ಞೂ ಐದವ್ ಕಣಕ್ಕ, ಐದವೆ. ಕೊಡ್ಲಾ? ಕೊಡಪ್ಪ, ಎಲ್ಲ ಒಂದೊಂದು ಪ್ಯಾಕೆಟ್ ಕೊಡು. ಸಕ್ಕರೆ 1 kg ಕೊಡು, ಮೈದಾ ಹಿಟ್ಟು 1 kg ಕೊಡು, ಆಮೇಲೆ ಬೇಳೆಕಾಳು ಒಂದು ಅರ್ಧ kg ಕೊಡು, ಸಾಕು. ಹೌದಾ, ಸರಿ ಇರು ಕೊಡ್ತೀನಿ. ಹೆಂಗೋ ಅಪರೂಪಕ್ಕೆ ನಮ್ಮ ಅಂಗಡಿ ಕಡೆಗೆ ಬಂದ್ಬಿಟ್ಟಿದ್ದೀರಲ್ಲಕ್ಕ. ಅಲ್ಲಿ ನಮ್ಮ ದೊಡ್ಡಮ್ಮರ ಮನಿಗ ಏನು ನಿಮ್ಮ ಮನಿಗ ಈಗ ಇದೆಲ್ಲ ಸಾಮಾನು ತಗೊಂಡೋಗ್ತಾ ಇರೋದು? ಅಯ್ಯೋ, ಅವ್ರ ಮನೆಗಲ್ಲ ಕಣಪ್ಪ, ಅವ್ರ ಮನೆಗಾದ್ರೆ ನಿಮ್ಮ ಅಂಗಡಿಗೆ ಗೊತ್ತಿರ್ಲಿಲ್ಲ, ನಮ್ಮ ಮನೆಗೆ ತಗೊಂಡು ಹೋಗ್ಬೇಕು. ನಮ್ಮ ಮನೆಗೆ ಇರಲಿಲ್ಲ, ನಾವೇನು ಜಾಸ್ತಿ ಏನು ಅಲ್ಲೇನು ಇದು ಇರಲ್ವಲ್ಲ. ನಾನು ಸಾವುಕಾರ ಮನೆಗೆ, ನಿಮ್ಮ ಅಪ್ಪಯ್ಯರ ಮನೆಗೆ ಮನೆ ಕೆಲಸ ಮಾಡ್ತೀನಿ, ಅಲ್ಲೇ ಉಣ್ತೀನಿ, ಕಾಫಿ ಕುಡಿತೀನಿ. ಇನ್ನು ನಮ್ಮಯ್ಯಪ್ಪ ಒಂದು ಸಾವುಕಾರ ಜೊತೆಗೆ ಹೋದ್ರೆ ಅಯ್ಯಪ್ಪನೂ ಅಲ್ಲೇ ಎಲ್ಲಾದ್ರೂ ಊಟ ಮಾಡ್ಕೊಂಡ್ ಬರುತ್ತೆ. ರಾತ್ರಿ ಹೊತ್ನಾಗ ಅಷ್ಟೇನೆ ನಾವು ಅಡುಗೆ ಮಾಡ್ಕೊಂಬೋದು, ಎದ್ದೇಸ್ಗೆ ಎದ್ದೊಂದಿಟ್ಟು ಕಾಫಿ ಕುಡಿತೀವಿ. ಒಂದೊಂದು ದಿವಸ ಚೆನ್ನಾಗಿಲ್ದೇ ಇದ್ದಾಗ ಮನೆಗಿದ್ದಾಗ ಮಾಡ್ಕೊಂತೀವಿ ಅಡುಗೆನ. ಅದಕ್ಕೆ ಎಲ್ಲ ಸಾಮಾನು ಮುಗ್ದೋಗಿತ್ತು. ಇವತ್ತು ಬೇರೆ ಅಮ್ಮೋರು ಬೇರೆ ಸಂಬಳ ಕೊಟ್ಟಿದ್ರು ನನಗೆ, ಅದಕ್ಕೆ ಎಲ್ಲ ತಾಂಡೋಗೋಣ ಅಂತಾನ ನಿನ್ನ ಅಂಗಡಿಗೆ ಬಂದೆ. ಎಂದು ಬಂದಿರ್ಲಿಲ್ವಲ್ಲ ನಿನ್ನ ಅಂಗಡಿಗೆ, ಮಾತಾಡ್ಸ್ಕೊಂಡು ಹಂಗೆ ತಾಂಡೋಗೋಣ ಅಂತ ಬಂದಪ್ಪ. ಅದೇ ನಾನು ಅಂದ್ಕೊಂಡೆ, ಯಾಕೆ ಗುಲಾಬಿ ಅಕ್ಕ ನಮ್ಮ ಅಂಗಡಿ ಕಡೆಗೆ ಬರ್ತಾ ಇದ್ದಾರಲ್ಲ, ದೊಡ್ಡಮ್ಮ ಬೈಯಲ್ವಾ ಅಂತಾನ. ಇಲ್ಲ, ಅವ್ರ ಮನೆಗಾದ್ರೆ ನಿಮ್ಮ ಅಂಗಡಿಗೆ ಗೊತ್ತಿರ್ಲಿಲ್ಲ, ಯಾಕೆ ನಿಮ್ಮ ಅಂಗಡಿ ತಗೊಂಡೋಗಿ ನಾನು ಯಾಕೆ ಬೈಸ್ಕೋಬೇಕು, ನಮ್ಮ ಮನೆಗಲ್ವಾ, ಅದಕ್ಕೆ ಎಲ್ಲಿ ತಗೊಂಡೋದ್ರು ನಡೆಯುತ್ತೆ ಅಂತ ಇಲ್ಲಿಗೆ ಬಂದೆ. ಸರಿ, ಎಲ್ಲ ಕಟ್ಕೊಡಪ್ಪ, ಜಲ್ದಿ ಹೋಗೋಣ, ಮಂತಕ್ಕೆ ಹೋಗ್ಬೇಕು. ಹೌದಾ, ಯಾಕೆ ಇವತ್ತು ಮನೆ ಕೆಲ್ಸಕ್ಕೆ ಹೋಗಿಲ್ವೇನು? ಇಲ್ಲ, ಇವತ್ತು ಒಂದಿಷ್ಟು ನಮ್ಮ ಮನೆಗೆ ಪೂಜೆ ಇಟ್ಕೊಂಡಿದೀವಿ, ಅದಕ್ಕೆ ಒಬ್ಬಟ್ಟು ಮಾಡೋಣ ಅಂತನ ಎಲ್ಲ ತಗೊಂಡೋಗಕ್ಕೆ ಬಂದೆ. ಬೇಗ ಕೊಡು, ಒಂದಿಷ್ಟು ಬೆಳಕಾಳು ಮನೆಯಾಗ ಇದ್ದಾವೆ, ಇನ್ನೊಂದಿಷ್ಟು ತಗೊಂಡೋದ್ರೆ ಒಂದು ಅರ್ಧ kg ಮಾಡೋಣ ಅಂತಾನ. ಬಾ, ಊಟ ಮಾಡಿವಂತೆ. ಹೌದೇನು, ಏನಕ್ಕ ಏನು ವಿಶೇಷ ಇವತ್ತು? ಏನು ಪೂಜೆ ಇಟ್ಕೊಂಡಿದ್ದೀರಾ, ಯಾಕೆ? ಏನೂ ಇಲ್ಲ ಕಣಪ್ಪ, ಅದೇನೋ ಸುಮ್ಮನೆ ಪೂಜೆ ಮಾಡಬೇಕು ಇವತ್ತು ಅಂತ ಅನ್ನಿಸ್ತು. ಹಂಗೇನೆ ಮನೆಗೂ ಯಾವತ್ತು ಒಬ್ಬಟ್ಟು ಮಾಡಿ ಸ್ಯಾನೆ ದಿನ ಆಗಿತ್ತು, ಹೆಂಗೂ ನಮ್ದು ವಾರ ಅಲ್ವಾ, ಸ್ವಲ್ಪ ಪೂಜೆ ಮಾಡಿಬಿಟ್ಟು ಒಬ್ಬಟ್ಟು ಮಾಡೋಣ ಅಂತ ಅಷ್ಟೇನೆ. ದೇವ್ರಿಗೆ ಒಳ್ಳೇದಾಗ್ಲಿ ಅಂತನ. ದೇವ್ರಿಗೆ ಒಳ್ಳೇದಾಗ್ಲಿ ಅಂತನ? ಅಯ್ಯೋ, ದೇವ್ರಿಗೆಲ್ಲ ನಮಗೆ ಒಳ್ಳೇದಾಗ್ಲಿ ಅಂತ ನಾನು ಏನೇನೋ ಹೇಳಕ್ಕೋಗಿ ಇನ್ನೇನೋ ಆಗೋಯ್ತು. ಅಯ್ಯೋ, ದೇವರು ನಮಗೆ ಒಳ್ಳೇದು ಮಾಡ್ಲಿ ಅಂತಾನ ಅಷ್ಟೇನೆ. ಸರಿ, ಬೇಗ ಕಟ್ಕೊಡಪ್ಪ, ಟೈಮ್ ಆಗುತ್ತೆ, ಹೋಗೋಣ. ಇವತ್ತು ಒಂದಿಷ್ಟು ಹೊತ್ತು ಮುಂಚೆನೆ ಬಂದೆ ಮನೆ ಕೆಲಸದಿಂದ. ಸರಿ ಆಯ್ತಿರಿ, ಕಟ್ಕೊಡ್ತೀನಿ. ತಗೊಳಕ್ಕ, ಎಲ್ಲ ಕಟ್ಟಿದ್ದೀನಿ. ಹೌದಾ, ಎಷ್ಟಾಯ್ತಪ್ಪ ದುಡ್ಡು? ದುಡ್ಡು 55 ರೂಪಾಯಿ ಆಯ್ತಕ್ಕ. ದುಡ್ಡು ಮಂತಾಗೈತೆ, ಈಗ ಈ ಸಾಮಾನಿಕ್ಕಿ ತಗೊಂಬಂದು ಕೊಡ್ತೀನಿ. ಬೇಜಾರು ಮಾಡ್ಕೋಬೇಡ, ದುಡ್ಡ ನಾನು ತರದೇ ಮರ್ತು ಬಿಟ್ಟೆ. ಸರಿ, ಪರವಾಗಿಲ್ಲ ಕಣಕ್ಕ, ತಗೊಂಡೋಗಿ ಇಟ್ಟು ದುಡ್ಡು ತಗೊಂಬ. ಸರಿಯಪ್ಪ, ಆಯ್ತು. ವ್ಯಾಪಾರ ಚೆನ್ನಾಗಾಗುತ್ತೇನು? ಅಲ್ಲಿ ಊಟ ಮಾಡಿದೆ? ಪರವಾಗಿಲ್ಲ ಕಣಕ್ಕ, ಚೆನ್ನಾಗಾಗುತ್ತೆ. ಪರವಾಗಿಲ್ಲ, ಏನೋ ನನ್ನ ಕೂಲಿ ಹುಟ್ಟುತ್ತೆ. ಇನ್ನು ಊಟ ಮಾಡಿಲ್ಲ, ಹೋಗಿ ಊಟ ಮಾಡಬೇಕು. ಏನೇ ಗುಲಾಬಿ, ಅಂಗಡಿ ಸಾಮಾನು ಕಟ್ಟಿಸ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಇವ್ರ ಅಂಗಡಿ ಬಂದ್ಬಿಟ್ಟಿದ್ಯಾ? ಅಲ್ಲ, ಸಾವುಕಾರರು ಮನೆಯವರು ಈ ಅಂಗಡಿ ಬರಲ್ವಲ್ಲ, ನೀನೇನು ಈ ಅಂಗಡಿಯಿಂದ ಕಟ್ಟಿಸ್ಕೊಂಡು ಹೋಗ್ತಾ ಇದೀಯಾ? ಅಯ್ಯೋ, ನಾನು ಯಾವ ಅಂಗಡಿಯಿಂದಾದ್ರೂ ಕಟ್ಟಿಸ್ಕೊಂಡು ಹೋಗ್ತೀನಿ, ಅದನ್ನ ಕೇಳಕ್ಕೆ ನೀನ್ ಯಾರು? ನಿನಗೂನು ಇದಕ್ಕೂ ಏನ್ ಸಂಬಂಧ? ಸುಮ್ಮನೆ ನಿನಗೆ ಏನ್ ಬೇಕಾದನ್ನ ತಗೊಂಡು ಹೋಗು, ನನ್ನ ಸುದ್ದಿ ಕಟ್ಕೊಂಡು ನಿನಗೆ ಏನಾಗಬೇಕಾಗೈತಿ? ಅಯ್ಯೋ, ಯಾರ ಮನೆ ಕಟ್ಟಿಸ್ಕೊಂಡು ಹೋಗ್ತಾ ಇದೀಯಾ ಅಂತ ಕೇಳಿದೆ. ಅಮ್ಮೋರು ಗೊತ್ತಾದ್ರೆ ನಿನಗೆ ಬೈಯಲ್ವಾ? ಈ ಅಂಗಡಿ ತಂದಿದ್ದೀನಿ ಅಂತಂದ್ರೆ ಅಂತ ಕೇಳಿದೆ. ನಿನಗೆ ಯಾಕೆ ಸಾಕಮ್ಮ, ಅವ್ರು ಬೈತಾರೋ ಬಿಡ್ತಾರೋ, ನಾನು ಈ ಅಂಗಡಿಗೆ ಬರ್ತೀನೋ ಇನ್ನೊಂದು ಅಂಗಡಿಗೆ ಬರ್ತೀನೋ ಅದನ್ನ ಕಟ್ಕೊಂಡು ನಿನಗೆ ಏನಾಗಬೇಕಾಗೈತೆ? ನಿನ್ನ ಕೆಲಸ ನೀನು ನೋಡ್ಕೊಂಡು ಹೋಗು ಸುಮ್ಮನೆ. ನಾನು ಎಲ್ಲಾದ್ರೂ ತಾಂತೀನಿ, ನೀನ್ ಯಾಕೆ ಅದನ್ನೆಲ್ಲ ಕೇಳಕ್ ಬರ್ತೀಯ? ಆಯ್ತು, ಹೋಗಿ ತಾಯಿ, ಏನೋ ಮಾತಾಡ್ಸಿರಿ, ಮೈ ಮೇಲೆ ಚೇಳು ಬಿಟ್ಕೊಂಡಂಗೆ ಆಡ್ತಿಲ್ಲ. ಹೋಗಿ ಕೆಲಸ ಮಾಡೋಗು, ಹೋಗಿ. ಮಿಟುಗ್ಲಾಡಿ ಇಲ್ಲಿ ತಾಣೋಗ್ತಾಳೆ, ಇರು, ಅಮ್ಮವ್ರಿಗೆ ಹೇಳ್ತೀನಿ. ಏನ್ ಸಾಕಕ್ಕಯ್ಯ, ಯಾಕೆ ಹಂಗೆ ಮಾತಾಡ್ತಾ ಇದ್ರಾ? ಯಾಕೆ ನಮ್ಮ ಅಂಗಡಿ ಬರಬಾರ್ದು ಅವರು? ಅಯ್ಯೋ, ಬರಬಾರ್ದು ಅಂತ ಅಲ್ಲ, ನಿಮ್ ದಡಮ್ಮ ಗೊತ್ತಾದ್ರೆ ಬೈತಾರೆ ಅಂತ ಹೇಳಿದೆ ಅಷ್ಟೇನೆ. ಅವಳು ಯಾಕೆ ಬೈಸ್ಕೊಂತಾಳೆ ಇಲ್ಲಿಗೆ ಬಂದು ಅಂತ ನಾನು ಹೇಳಿದ್ರೆ ಹಿಂಗ್ ಮುಖ ತಿರ್ಗಿಸ್ಕೊಂಡು ಹೋಗ್ತಾಳೆ, ಉಗಿಸ್ಕೊಂಬ್ಲಿ ಬಿಡು. ಅಯ್ಯೋ, ಅದು ನಮ್ಮ ದೊಡ್ಡಮ್ಮವ್ರ ಮನೆಗೆಲ್ಲ ತಗೊಂಡೋಗ್ತಾ ಇರೋದು, ಅವ್ರ ಮನೆಗೆ. ಏನೋ ಅವ್ರ ಮನೆಗೆ ಏನೋ ಪೂಜೆ ಗೀಜೆ ಏನೋ ಮಾಡ್ತಾರಂತೆ, ಏನೋ ಇವತ್ತು ಒಬ್ಬಟ್ಟು ಮಾಡ್ತೀವಿ ಅದಕ್ಕೆ ಅಂತನ ತಗೊಂಡೋದ್ರು ಅಷ್ಟೇನೆ. ಓ, ಅದಕ್ಕೆನಾ? ಅದಕ್ಕೆ ಅದನ್ನ ಅಂತ ಹೇಳಿದ್ರೆ 4 ಗಂಟೆನ ಹೋಗ್ತಿತ್ತ? ನಿನ್ಗೆ ಯಾಕೆ ಬೇಕು ಅಂತಾಳೆ, ಏನೋ ಮಾತಾಡ್ಸಿರಿ.
ಅಯ್ಯೋ ಅವಳ ವಿಷಯ ಬಿಟ್ಟಾಕಿ ಸಾಕಮ್ಮ. ಈಗ ನನಗೆ ಬೆಲ್ಲ, ಟೀ ಪುಡಿ, ಸಕ್ಕರೆ, ಆಮೇಲೆ ಗೋಧಿ ಹಿಟ್ಟು, ಮೈದಾ ಹಿಟ್ಟು, ಆಮೇಲೆ ಇದು ಏನಪ್ಪ ಅಕ್ಕಿ ಇದಾವ. ಅಕ್ಕಿ ಬೇಡ ಬಿಡು. ಇದು ಏನೋ ಬೆಳೆಕಾಳು ಅವನ್ನೆಲ್ಲನ ಕೊಡಪ್ಪ. ಸಾಸಿವೆ, ಜೀರಿಗೆ, ಮೆಂತ್ಯ, ಆಮೇಲೆ ಇನ್ಯಾತು ಅರಿಶಿನ ಪುಡಿ ಅದೆಲ್ಲನ ಕಟ್ಟಪ್ಪ. ಓ ಹೌದಜ್ಜಿ, ಸರಿ ಆಯ್ತು ಕಟ್ತೀನಿ ಹೇಳ್ರಿ. ಮತ್ತೆ ಇನ್ನೇನು ಬೇಕು? ಇನ್ನೇನು ಇಲ್ಲ, ಏನಾರ ಬೇಕು ಅಂದ್ರೆ ಹೇಳ್ತೀನಿ, ಅದನ್ನೆಲ್ಲ ಕಟ್ಟು. ಹೌದಾ, ಸರಿ ಆಯ್ತು ಕಟ್ತೀನಿ ರೀ. ಅಜ್ಜಿ ಎಲ್ಲ ಕಟ್ತಾನೆ, ಕಟ್ಟೋವರೆಗೂ ಸುಮ್ಮನೆ ಏನು ಮಾತಾಡಬೇಡ. ಕಟ್ಟಿ ಕೊಟ್ಮೇಲೆ ಆಮೇಲೆ ಮಾತಾಡೋಣ ಅದ್ರ ಬಗ್ಗೆ. ಈಗಳಜ್ಜಿ ಎಲ್ಲ ಕಟ್ಟಿಕ್ಕಿದ್ದೀನಿ. ಒಟ್ಟು 75 ರೂಪಾಯಿ ಆಯ್ತು ನಿಂದು. ಇನ್ನೇನ ಬೇಕಾ? ಹೌದಾ, ಇನ್ನೇನು ಬ್ಯಾಡ ಕಣಪ್ಪ. ತತ್ತ ತಾಳಜ್ಜಿ, ಕೊಡು ದುಡ್ಡ. ಅಯ್ಯೋ ದುಡ್ಡಿಲ್ಲ ಕಣಪ್ಪ. ನಾನು ಕೂಲಿಪಲಿ ಹೋಗಿಲ್ಲ. ಇನ್ನೊಂದು ವಾರ ಬಿಟ್ಟು ಕೊಡ್ತೀನಿ ಹೇಳು ದುಡ್ಡ. ನಾನು ವಯಸ್ಸಾಗಿರೋಳು, ನನಗೂ ಯಾರು ಇಲ್ಲ ಕಣಪ್ಪ. ದುಡ್ಡಾದಾಗ ಕೊಡ್ತೀನಿ. ಬೇಜಾರು ಮಾಡ್ಕೋಬೇಡ, ಕೊಡ್ತೀನಿ. ಸಾಲ ಕೊಡಬೇಕು. ಅಯ್ಯೋ ಅಜ್ಜಿ, ಇಷ್ಟೊಂದು ಸಾಮಾನು ಕಟ್ಟಿಸ್ಕೊಂಡು ಸಾಲ ಹೇಳ್ತಾ ಇದ್ದೀರಾ? ಮುಂಚೆನೇ ಹೇಳ್ಬೇಕು ತಾನೇ ಸಾಲ ಅಂತಾನ. ನಾನು ದುಡ್ಡು ಕೊಡ್ತೀರಾ ಅಂತೇಳಿ ನಾನು ಕೊಟ್ಟರೆ ನೀವು ನೋಡ್ರಿ ಇನ್ನೂ ಒಂದು ವಾರ ಬಿಟ್ಟು ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ. ಅಜ್ಜಿ, ನಾವು ಅಂಗಡಿ ಸಾಮಾನು ತರಬೇಕು ಎಲ್ಲ, ನಾವು ಬಂಡವಾಳ ಹಾಕಿ ಮಾಡಿರೋದು. ನೀವು ಒಂದು ಅರ್ಧನ ಕೊಟ್ಟೋಗ್ರಿ. ಅಯ್ಯೋ ಕಾಂತ, ಅಂಗಡಿ ಅಂದಮೇಲೆ ಸಾಲ ಕೊಡಬೇಕು, ನಿಲ್ಲಬೇಕು. ಒಂದು 15 ದಿವಸ, ತಿಂಗಳು ಆಗ್ಬೋದು. ಎಲ್ಲಕ್ಕೂ ನೀನು ಈಗಲೇ ಕೊಡಬೇಕು ಅಂತನ ಕುಕ್ಕಂಡ್ರೆ ಯಾವುದು ಆಗಲ್ಲ, ವ್ಯಾಪಾರನೂ ಆಗಲ್ಲ. ಅವಜ್ಜಿದಾಗೂ ಇಲ್ಲ ಪಾಪ. ಅವಜ್ಜಿನೂ ನಿಮ್ಮ ಅಜ್ಜಿ ಇದ್ದಂಗೆ ತಾನೆ, ಬಿಡು, ಒಂದು 2 ದಿವಸ ಬಿಟ್ಟು ಕೊಡುತ್ತೆ. ಹ್ಞೂ ಕಣಪ್ಪ ಕಾಂತ, ವಯಸ್ಸಾಗೈತಿ, ಅರ್ಥ ಮಾಡ್ಕೆ. ನನಗೂ ನೋಡ್ಕೆ ಮಾರಿ ಯಾರೂ ಇಲ್ಲ. ಅದಕ್ಕೇನೆ ದುಡ್ಡು ಇಲ್ಲ. ಮುಂಚೆನೇ ಹೇಳೋಣ ಅಂದ್ಕೊಂಡೆ, ಮರ್ತು ಬಿಟ್ಟೆ. ಬಿಡು, ಎಲ್ಲ ಕಟ್ಟಿದ್ಮೇಲೆ ಹೇಳೋಣ ಅಂತಾನೆ ಸುಮ್ಮನೆ ಅದೇ. ಕೊಡ್ತೀನಿ ಹೇಳು, ಇನ್ನೊಂದು ವಾರ ಬಿಟ್ಟು ಕೂಲಿ ಹೋಗ್ತೀನಿ. ಕೂಲಿ ಹೋಗಿ ದುಡ್ಡೆಲ್ಲನ ತಂದು ಕೊಡ್ತೀನಿ. ನೀನೇನು ಯೋಚನೆ ಮಾಡಬೇಡ, ನಾನೇನೇನು ನಿನ್ನ ದುಡ್ಡೇನು ತಿಂದು ಎಲ್ಗೂ ಹೋಗಲ್ಲ, ಕೊಡ್ತೀನಿ. ಸರಿ ಅಜ್ಜಿ, ಆಯಿತು ಕೊಡಬೇಕು. ತಿರ್ಗಿ ಆಮೇಲೆ ಅವಾಗಿಲ್ಲ ಇವಾಗಿಲ್ಲ ಅಂತಾನ ಇದು ಮಾಡಬಾರ್ದು. ಒಬ್ಬೊಬ್ರು ತಗೊಂಡೋದಾರು ಅಂಗಡಿ ಕಡೆಗೆ ಬರ್ದಂಗೆ ಆಗ್ತಾರೆ. ಕೊಡ್ಬೇಕಂಗ ದುಡ್ಡ. ಏನೋ ವಯಸ್ಸಾಗೈತೆ, ಅಲ್ಲೇ ಕೊಟ್ಟಿದ್ದೀನಿ ಅಂತ ನಾ ಸುಮ್ಮನೆ ಆಗ್ತೀನಿ ಅಷ್ಟೇನೆ. ಆಯ್ತು ಹೇಳಕ್ಕಂತ, ನಾನಿದ್ದೀನಲ್ಲ, ನಾನೆಲ್ಲ ಕೊಡಿಸ್ತೀನಿ ಬಿಡು. ಅವಜ್ಜಿ ಏನು ಅಂತಾಳಲ್ಲ. ನಾನಿದ್ದಂಗೆ ನೀನು ಯಾಕೆ ಚಿಂತೆ ಮಾಡ್ತೀಯ? ಹೌದಾ, ಸರಿ ಸರಿ ಆಯ್ತು ಕಣ್ಸಕ್ಕಯ್ಯ. ಅವಜ್ಜಿ ಕೊಡಲಿಲ್ಲ ಅಂದರೆ ನಿನ್ನೆ ಕೇಳೋದು ನಾನು. ಅಜ್ಜಿ ಕೊಡಬೇಕು. ಅಯ್ಯೋ ಸಾಕಮ್ಮನ ಯಾಕೆ ಕೇಳಕ್ ಹೋಗ್ತೀಯ? ನಾನಿದ್ದಂಗೆ ನಾನೆಲ್ಲ ಕೊಡ್ತೀನಿ, ನೀನೇನು ಚಿಂತೆ ಮಾಡಬೇಡ. ಅಂಗಡಿ ವ್ಯಾಪಾರನೂ ಚೆನ್ನಾಗಾಗುತ್ತೆ. ಸಾಲ ಕೊಡಬೇಕು. ಅಂಗಡಿ ಅಂದಮೇಲೆ ಸಾಲ ಕೊಟ್ರೇನೆ ವ್ಯಾಪಾರ, ಜನಗಳು ಬರೋದು. ಸಾಲ ಕೊಡ್ಲಿಲ್ಲ ಅಂದ್ರೆ ಯಾರು ಬರಲ್ಲ. ಅವ್ನು ಸಾಲ ಕೊಡಲ್ಲ, ಏನು 10 ರೂಪಾಯಿಗೆ ಹಂಗೆ ಆಡ್ತಾನೆ. ಹಂಗೇನೆ ಈಗಲೇ ಕೊಟ್ಟು ಹೋಗ್ಬೇಕು ಅಂತಾನ, ಜೋರು ಮಾಡ್ತಾನೆ ಅಂತಾನ ಯಾರು ಬರ್ದಂಗೆ ಆಗ್ತಾರೆ. ಸಾಲ ಕೊಡಬೇಕು. ನಮ್ಮಂತಾರ ಬಡವರಿಗೆ, ತೀರಾ ಸಾವುಕಾರ ಅಂತಾರಾದ್ರೆ ಅವಾಗಿಂದ ಅವಾಗಲೇ ಕೊಟ್ಟು ತಗೊಂಡು ಹೋಗ್ತಾರೆ. ಅದೇ ನಿಮ್ಮ ದಡಮ್ನಂತಾರು ಕಾಳಮ್ನಂತಾರಾದ್ರೆ ಅವಾಗಿಂದ ಅವಾಗೇ ಕೊಟ್ಟು ತಗೊಂಡೋಗ್ತಾರೆ. ಯಾಕಂದ್ರೆ ಅವ್ರಿಗೇನು ಮಸ್ತ್ ದುಡ್ಡು ಐತೆ, ತಗೊಂಡೋಗ್ತಾರೆ. ನಮ್ಮಂತ ಕೂಲಿ ಮಾಡ್ಕೊಂಡು ತಿಂಬರು ಏನು ಮಾಡೋಣ ಹೇಳು? ಸಾಲ ಮಾಡಲೇಬೇಕು. ಸರಿ ಆಯ್ತು ಕಣಜ್ಜಿ, ಕೊಟ್ಟಿದ್ದೀನಿ. ನೀವು ಇನ್ನೊಂದು ವಾರ ಬಿಟ್ಟು ಮರಿದಂಗೆ ಕೊಡಬೇಕು. ಸರಿ ಆಯ್ತು, ಹೋಗ್ರಿ. ಹಂಗೋ ನಡಿಯಜ್ಜಿ, ಕೊಟ್ಟನಲ್ಲ ಸಾಲನ. ಅದಕ್ಕೆ ಮತ್ತೆ ನಾನು ಹೇಳಿದ್ದು, ಮುಂಚೆಲೆ ಹೇಳಕ್ ಹೋಗ್ಬೇಡ, ದುಡ್ಡಿಲ್ಲ ಅಂತಾನ ಎಲ್ಲ ಕಟ್ಟಿದ್ಮೇಲಾದ್ರೆ ಅವಾಗ ಏನು ಮಾಡೋಕ್ಕಾಗಲ್ಲ, ಕೊಡ್ತಾರೆ ಅಂತ ಹೇಳಿದ್ದು. ನಡಿ ತಗೊಂಡು. ಥೋ, ಈ ಅಜ್ಜಿ ಒಂದು ಸಾಲ ತಗೊಂಡೋಗ್ಬಿಡ್ತಲ್ಲ. ಎಲ್ಲ ಕಟ್ಟಿದ್ಮೇಲೆ ಹೇಳಿದ್ರು. ಮುಂಚೆಲೆ ಹೇಳಿದ್ರೆ ನಾನು ಕೊಡ್ತಾನೆ ಇರಲಿಲ್ಲ. ಇಷ್ಟೊಂದೆಲ್ಲ ಸಾಮಾನು ನೋಡ ಕೊಡ್ತಾರೇನೋ ಸಾಲ ತಗೊಂಡೋಗಿರೋರು. ಇವರೆಂದು ಬರ್ತಾನೆ ಇರಲಿಲ್ಲ ನಮ್ಮ ಅಂಗಡಿ ಕಡೆಗೆ. ಏನೋ ಬಂದರೆ ಏನೋ 10 ರೂಪಾಯಿ ಎಲೆ ಅಡಿಕೆ, 5 ರೂಪಾಯಿ ಯಾತನ ಸಾಮಾನು ತಗೊಂಡೋಗಾರು. ಇಷ್ಟೊಂದು ಸಾಮಾನು ಕಟ್ಸ್ಕೊಂಡು ತಗೊಂಡೋಗ್ಬಿಟ್ರಲ್ಲ ಇವತ್ತು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.